ಕಾಲೇಜ್ ಜಾಯಿನ್ ಮಾಡ್ತಾರೆ. ಪಾತ್ರ ಉಜ್ಜೋ ಮನೇಲಿ ಪಾತ್ರ. ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನನ್ನ ವೀಡಿಯೋಸ್ ನೋಡಿ. ತುಂಬ ಲಾಂಗ್ ಗ್ಯಾಪ್ ಆಗೋದು ನಾನು ವೀಡಿಯೋಸ್ನ ಶೂಟ್ ಮಾಡಿಬಿಟ್ಟು. ಸೊ ಇವತ್ತಿನ ವ್ಲಾಗ್ ಬಂದು ನಾವೊಂದು ಎಕ್ಸಿಬಿಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಪೀಣ್ಯದಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ ಅವತಾರ್ದು. ಸೊ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ವಿ, ಚೆನ್ನಾಗಿದೆ ಅಂತ ಅನಿಸ್ತು, ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ನಿಮಗೂ ತೋರಿಸೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ಹೋಗ್ತಾ ಇದ್ದೀವಿ, ಯಾವ ಥರ ಇರುತ್ತೆ, ಯಾವ ಥರ ಪ್ರೆಸೆಂಟ್ ಮಾಡಿದ್ದಾರೆ ಅಲ್ಲಿ ಅಂತ ನೋಡೋಣ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಓಕೆ, ಫೈನಲಿ ರೀಚ್ ಆದ್ವಿ. ನಮ್ಮ ಮನೆಯಿಂದ ಜಸ್ಟ್ 10 to 15 ಮಿನಿಟ್ಸ್ ಅಷ್ಟೇ ಇದಿರೋದು. ಪೀಣ್ಯ ಗ್ರೌಂಡಲ್ಲೇನೋ ಹಾಕಿದ್ದಾರೆ. ಸೊ ಯಾರ್ಯಾರು ಹತ್ರ ಇದ್ದೀರಾ ಹೋಗಿ ಮಕ್ಳನ್ನ ಕರ್ಕೊಂಡು ಹೋಗಿ, ಚೆನ್ನಾಗಿದೆ. ಒಬ್ರಿಗೆ 80 ರೂಪೀಸ್ ಏನೋ. 3 years ಒಳಗೆ ಇದ್ದರೆ ಮಕ್ಕಳಿಗೆ ಫ್ರೀ. ಬಟ್ 5 o'clock 10 o'clock ಒಳಗೆ ಅಷ್ಟೇ, ಸಂಜೆ ಈವ್ನಿಂಗು. ಎಕ್ಸಿಬಿಷನ್ ಇನ್ನೂ ಜಾನ್ವರಿ ಎಂಡಿಂಗ್ವರೆಗೂ ಇರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಯಾರ್ಯಾರು ಹತ್ರ ಇದ್ದೀರೋ ಹೋಗಿ ನೋಡಿ, ಒಂದ್ಸತಿ ವಿಸಿಟ್ ಮಾಡಿ. ವೀಕ್ ಡೇಸ್ ಹೋಗೋದನ್ನ ಪ್ರಿಫರ್ ಮಾಡಿ, ಬಿಕಾಸ್ ವೀಕೆಂಡ್ಸ್ ಅಂದರೆ ತುಂಬ ಕ್ರೌಡ್ ಇರುತ್ತೆ. ನಮಗೇನೆ ಇವಾಗ ವೀಕ್ ಡೇ ಅಲ್ಲೇ ಇಷ್ಟೊಂದು ಕ್ರೌಡ್ ಇತ್ತು, ತುಂಬ ಸ್ಟಾರ್ಟಿಂಗ್ ಎಂಟರ್ ಆಗಿದ ತಕ್ಷಣವೇ ಅವತಾರ್ ಫಿಲಮಲ್ಲಿ ಯಾವ್ಯಾವ ಥರ ಇದು ಮಾಡಿದ್ರು ಅದೇ ಥರ ಥೀಮಲ್ಲೇ ಮಾಡಿದ್ದಾರೆ ಇಲ್ಲೂ. ಚೆನ್ನಾಗಿತ್ತು. ಮಕ್ಳನ್ನ ಕರ್ಕೊಂಡು ಹೋದರೆ ಎಂಜಾಯ್ ಮಾಡ್ತಾರೆ ಅವರು, ಬಿಕಾಸ್ ಆ ಲೈಟು ಎಲ್ಲ ನೋಡ್ತಾ ಇದ್ರೆ. ಸೊ ಹತ್ರ ಇರೋರು ಹೋಗಿ ನೋಡಿ, ಇಲ್ಲೇ ಪೀಣ್ಯದಲ್ಲೇ ಇರೋದು. 80 ರೂಪೀಸ್ ವರ್ತೆ ಅನಿಸ್ತು, ಬಿಕಾಸ್ ಆರಾಮಾಗಿ 1-2-3 hours ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಮಕ್ಳನ್ನ ಕರ್ಕೊಂಡು ಹೋದರೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು ಈ ಪೋರ್ಷನ್ ಮಾಡಿರೋದವರು. ಅವತಾರ್ ಥೀಮಲ್ಲೇ ಮಾಡಿರೋದ್ರಿಂದ ಫಿಲಮಲ್ಲಿ ಯಾವ್ಯಾವ ಥರ ಇತ್ತೋ ಎಲ್ಲ ಥರನೂ ಮಾಡಿದ್ದಾರೆ. ಕಾಲೇಜ್ ಜಾಯಿನ್ ಮಾಡ್ತಾರೆ. ಹೆಂಗ್ ಬರ್ತಿದೆ ಹೇಳು. ನೋಡು ಇಲ್ಲಿ ನೋಡಿ, ಹಿಂಗೆ ತಿರ್ಗಿ ಹಿಂಗೆ. ಹೋಗು ಹೋಗು. ಎಲ್ಲಿಮ್ಮ? ಎಲ್ಲಿ? ಅಲ್ಲ, ಯಾಕೆ ಹಂಗಾಡ್ತಾ ಇದ್ದೀರ? ಅವಳು ಅದನ್ನ ನೋಡ್ಬಿಟ್ಟು ತಿರುಗಿ
ತಿರ್ಗೋತಾವಳು ಈ ಕಡೆ. ಏನೋ ಇದು ಫಾಗ್ ತರ ಆಗೋಯ್ತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ ಸ್ಟಾಲ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಥರನೂ ಇಟ್ಟಿದ್ದಾರೆ, ಬಟ್ಟೆ, ಮಕ್ಳಿಗೆ ಆಟ ಆಡೋದು ಆ್ಯಂಡ್ ಕ್ಲಿಪ್ಸು, ಮನೆಗೆ ಬೇಕಿರೋ ಐಟಮ್ಸು, ಹೇರ್ ಬ್ಯಾಂಡ್ಸು, ಎಲ್ಲ ಥರ ಐಟಮ್ಸ್. ಅದರಲ್ಲೂ ನನ್ನ ಮಗಳಂತೂ ಕೇಳಲೇಬೇಡಿ, ಎಲ್ಲೋದ್ರೂ ಬಾಲ್ ಬೇಕು, ಆಟ ಆಡೋದು ಬೇಕು ಅಂತ ಅಲ್ಲಲ್ಲೇ ನಿಂತ್ಕೊಬಿಡ್ತಿದ್ಲ. ಅದು ಆಟ ಸಾಮಾನುಗಳು ಎಲ್ಲಿ ನೋಡಿದ್ರು ಆಟ ಸಾಮಾನೇ ಹಾಕ್ಬಿಟ್ಟಿದ್ದಾರೆ. ಅಲ್ಲೋಗೋಣ ಬಾ ಇಲ್ಲೋಗೋಣ ಬಾ ಅಂದ್ಕೊಂಡು ಪಾಪ ಅವಳಂತೂ ಕರ್ಕೊಂಡು ಹೋಗ್ತಾನೇ ಇದ್ಲು ಎಲ್ಲ ಕಡೆ. ಆಬ್ವಿಯಸ್ಲಿ ಆಚೆಗಿಂತ ಇಲ್ಲಿ ಕಾಸ್ಟ್ಲಿನೇ ಇರುತ್ತೆ, ಬಿಕಾಸ್ ಆಚೆ ಅಂದರೆ ನಾರ್ಮಲ್ ಪ್ರೈಸ್, ಇಲ್ಲಿ ಒಂದು ಡಬಲ್ ರೇಟೇ ಇರುತ್ತೆ ಎಲ್ಲನೂ. ಅವರು ಸ್ಟಾಲ್ಸ್ ಹಾಕಿರ್ತಾರೆ. ಹೌದು, ಚೆನ್ನಾಯ್ತಾ? ರಬ್ಬರ್ ಆದ್ರೆ ವಾಟರ್ ಬಾಟಲ್ ಕ್ಲೀನ್ ಕರ್ನಾ ಬೇಕಾ? ಏನು ಬೇಡ ಬಿಡ, ಅದೇನು ರಬ್ಬರ್ ಚೆನ್ನಾಗಿಲ್ಲ. ಕರಿಬೇಕಿತ್ತು ನೀನ. ಬಾ ನಡಿ. ಕಿತ್ತಾಡ್ತವ್ರಿ. ಬಾ ಒಳಗೆ ಹೋಗ್ಬಿಟ್ಟೆ, ಹೋಗೋಣ. ಆ್ಯಂಡ್ ಫೈನಲಿ ಏನೋ ಒಂದು ಕೊಡಿಸ್ಬೇಕಲ್ಲ ಪಾಪ, ಅವಳಿಗೂ ಕೇಳ್ತಾನೆ ಇದ್ಲು ಬಾಲ್ ಬಾಲ್ ಅಂತ. ಅವ್ರು ಅದೇ ಒಂದೇ ಒಂದು ಬಾಲ್ಗೆ 150-200 ರುಪೀಸ್ ಎಲ್ಲ ಹೇಳ್ತಾರೆ. ಆಯ್ತು ಬಿಡು ಒಂದು ತಗೋ ಅಂತ ಅಂದ್ಬಿಟ್ಟು ಕೊಡ್ಸಿದ್ರು. ಅಳ್ತಾಳೆ. ಎದ್ರುಕೋತಾಳೆ, ಸುಮ್ಮನಿರೋ. ಸುಮ್ನೆ ಮಾಡಿದ್ದು ಹಳ್ಳಿನ ಹತ್ರಕ್ಕೆ ಬರಲ್ಲ. ಆಮೇಲೆ ಬಾಬಂಗರ ಓಡೋಣ ನಾವು. ಓವರಾಗಿ ಆಡ್ತೀಯ ಪಾಪ ಹುಡುಗಿಗೆ. ಚಿನ್ನು ಏನು ಚಿನ್ನು ಬಾ ಚಿನ್ನಿ. ಕ್ಲೀನಾಗಿ ನೋಡ್ಕೊಂಡು ಎಣ್ಸ್ಕೊಂಡು ಹಾಕು. ಅದಕ್ಕೆ ಹಾಕ್ತಾ ಇರಲಿಲ್ಲ ಅಂದ್ರೆ ಹಂಗೆ ಹಾಕೊಮ್ಮಿ ಅಲ್ಲ, ಅದಕ್ಕೆ ಯಾಕೆ ಹೇಳ್ತೀರಿ? ಅದೇ ಹಾಕೋ ಸೂಪರ್, ಅದಕ್ಕೆ ಯಾಕೆಲ್ಲ ಹೇಳ್ತೀರಿ? ಒಳ್ಳೆ ಐಟಮೇ ಬರ್ತೈತೆ, ಸೂಪರ್. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಕ್ಲೀನಾಗಿ 4 ಕೈ ಹೋಯ್ತು. ಏನಾಯ್ತು? ಅಲ್ಲೇ ಅಲ್ಲೇ ಅಷ್ಟೇ ಅಷ್ಟೇ 3 ಬಿಡು. ಬಿಡು ಬಿಡು, ಇಲ್ಲೇ ಬಾ ಅಮ್ಮ. ಹಂಗೆ ನೋಡು ರಿಯಮ್ಮ. ಸಿಕ್ಸ್ ಕಾಕೆ ಅದು ಹಂಗೆ ಹೊಸ ಬಾಲ್. ಹಾ 6 ಕಾಕ್ ಒಂದ್ಸಲಿ ನೋಡೋಣ. ಉಜ್ಜು ಪಾತ್ರ ಪಾತ್ರ ಉಜ್ಜು. ಮನೇಲಿ ಪಾತ್ರ ಕ್ಲೀನಾಗಿ ಉಜ್ಜೋದು ಕೊಟ್ಟವ್ರು ಉಜ್ಜು. ರಿಂಗೆ 50 ಆಡ್ಲಾ ಕೊಡ ನೋಡೋಣ. ಅಯ್ಯ ನೀನು ಹೊಡಿಯಲ್ಲ ಏನಿಲ್ಲ, ನಾನೇ ಹೊಡಿತೀನಿ. ಏ ಒಳಗಡೆ ಹಿಂಗೆ ಹೋಗಿ ಲೂಸು.
ರಿಂಗ್ ಆಗಲ್ಲ, ಕಷ್ಟ ರಿಂಗು. ನೆಕ್ಸ್ಟ್ ಶೂಟಿಂಗ್ ಹೊಡಿರಿ ಮೇಡಮ್. ಆಡ್ತೀಯಾ? ನಿಮ್ಮ ಅಯ್ಯೋ ಅಯ್ಯೋ ಏಯ್ ಯಾಕೋ ಎದುರಿಸ್ತೀಯ ಅವಳನ್ನ ಯಾವಾಗೂ? ಬಾಚಿನಿ ಹೋಗೋಣ. ಅಲ್ಲಿ ಬಾಲ್ ಸಿಕ್ಕರೆ ಎಲ್ಲೂ ಬಾಲ್ ಸಿಕ್ಲಿಲ್ವ ಅವ್ರಿಗೆ? ಸಾಕ್ತಾಳೆ. ಇಲ್ಲ ಇಲ್ಲ ಎಷ್ಟು? 200 ಜಾಸ್ತಿ ಆಯ್ತು. 100 ರೂಪೀಸ್ ಕೊಡ್ತಾ ಬಾ ಕಾರಾಡು. ಇದು 100 ರೂಪಾಯಿಗೆ 250. ಬಾ ಬಾ ಇಲ್ಲಿ ಕಳ್ಸೋ. ಬಿದ್ಬಿಟ್ರೆ ಆಮೇಲೆ ನನ್ನ ಮಗ್ಳಿಗಂತೂ ನೀರು ನೋಡಿದ್ರೆ ಹುಚ್ಚು. ಪಾಪ ಅಲ್ಲಿ ಹೋದ್ವಾ ಆಟ ಆಡ್ಸೋಣ ಅಂದ್ಬಿಟ್ಟು ಅವ್ರು ಇನ್ನೂ ಚಿಕ್ಕ ಮಗು ಬೇಡ ಅಂತ ಅಂದರು. ಆಯಿತು ಬಿಡು, ಅವಳು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ಲು. ಪಾಪ ಕೂರಿಸ್ತಾರೆ ಅಂತ. ಆಯ್ತು ಬಿಡಿ ಹೋಗ್ಲಿ, ಒಂದೇ ಒಂದು ಸತಿ ಪಾಪ ಕೂರಿಸ್ಬಿಟ್ಟು ಎತ್ಬಿಟ್ಟು ಕೊಡಿ ಅಂತ ಅಂದಿದ್ದಕ್ಕೆ ಪಾಪ ಆಯಿತು ಅಂತ ಅಂದ್ಬಿಟ್ಟು ಬರಲ್ಲ ಬಿಡು. ಅವ್ರಿಗೆ ಪಾಪ ಭಯ. ಅವ್ರಿಗೆ ಹೌದೌದು ಗೊತ್ತು ಪಾಪ ಕಷ್ಟ. ಬಾಯ್ ಬಾಯ್. ಹೇಗಿತ್ತು ಚಿನ್ನಿ? ಹೇಗಿತ್ತು? ನೈಸಾ? ಹಾ, ಒಬ್ಳೆ ತಿನ್ನು. ಚೆನ್ನಾಗೈತಾ? ಪಕ್ಕನಾ? ರಿಯಾ ನಿಂಗೇನ್ ಬೇಕೋ? ಏನ್ ಬೇಕಪ್ಪ ನಿನ್ಗೆ? ಎಳಿಯೋಣ 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 ಎಳಿಯೋಣ. ಹತ್ತು ಹಾಕೋಣ ಹಾಕೋಣ ಹಾಕೋಣ. ಲಿಪ್ಪಟ್ಟು ಚೆನ್ನಾಗಿ ಮುರಿಯೋಣ. ಬೇಡ ಪರವಾಗಿಲ್ಲ. ರೀ ಬಾ. ತಿರ್ಗೋದು ಎಲ್ಮ ಬಾವು. ಹಾ, ಇದು ಸಕ್ಕತ್ತಾಗೈತೆ. ಸಕ್ಕದ ಮಾಡೋರು. ಜಾಗ ಬಿಡಲಿಕ್ಕೆ ಪ್ರಿಯಾ.
ಆ್ಯಂಡ್ ಈ ಥರ ಇತ್ತು ನಮ್ಮ ಅವತಾರ್ ಎಕ್ಸಿಬಿಷನ್ ಶೋ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಮಕ್ಳನ್ನ ಕರ್ಕೊಂಡು ಹೋಗಿ ನೀವು ಎಂಜಾಯ್ ಮಾಡ್ತಿರೋ ಇಲ್ವೋ, ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ಫನ್ ಇರುತ್ತೆ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಫಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್.